ಮರೆತು ನೀನುವೆ ಏಕೆ ಮಾವ ಅಳಿಯ ನಂದವೇ ಮರೆತು ನೀನುವೆ ಮರೆತು ನೀನುವೆ ಮರೆತು ನೀನುವೆ ಏಕೆ ಮಾವ ಅಳಿಯ ನಂದವೇ ನಿಮ್ಮ ಅಳಿಯ ನಂದವೇ ಅಳಿಯ ನಂದವೇ ಒಲಿದು ಕರೆದೆ ಒಲಿದು ಕರೆಸಿ ಕೊಲುವೆಯೇನು ತಿಳಿಯಬೇಡವೇ ಮರೆತು ನಿಲ್ಲುವೆ ಏಕೆ ಮಾವ ಅಳಿಯನಲ್ಲವೇ ಮರೆತು ನಿಲ್ಲುವೆ ಮರೆತು ನಿಲ್ಲುವೆ ಏಕೆ ಮಾವ ಅಳಿಯನಲ್ಲವೇ ನಿಮ್ಮಾಳಿಯ ನಲ್ಲವೇ ಒಲಿದು ಕರೆಸಿ ಕೊಲುವೆಯೇನು ತಿಳಿಯಬೇಡವೇ ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಕೊಲುವೆಯೇನು ತಿಳಿಯಬೇಡವೇ ನಿಮ್ಮ ಅಳಿಯ ನಲ್ಲವೇ ನಿಮ್ಮ ಅಡಿಯ ನಲ್ಲವೇ ಮರೆತು ನಿಲ್ಲುವೆ ನಲ್ಲವೇ ಒಲಿದು ಕರೆಸಿ ಕೊಲುವೆಯೇನು ತಿಳಿಯಬೇಡವೇ ಒಲಿದು ಕರೆಸಿ ಕೊಲುವೆಯೇನು ತಿಳಿಯಬೇಡವೇ ನಿಮ್ಮ ಅಳಿಯನಲ್ಲವೇ ನಿಮ್ಮ ಅಳಿಯನಲ್ಲವೇ ಮರೆತು ನಿಲ್ಲುವೆ ಏಕೆ ಮಾವ ಅಡಿಯ ನಲ್ಲವೇ ಒಲಿದು ಕರೆಸಿ ಕೊಲುವೆಯೇನು ತಿಳಿಯಬೇಡವೇ ಆಹ್ವಾನಿಸಿದ್ದೇನೆ ನಿಜ. ಆದರೆ ಕೊಲ್ಲು ಕೊನೆ ಏನಿದ್ದೀರಲ್ಲೋ ಯಾಕೆಷ್ಟು ಸಲಿಗೆ ಇಲ್ಲಿ ದೂರ ನಿಲ್ಲು. ಹೇ ಕೃಷ್ಣ ಹೌದೇನೋ ಬಂದ ಗೋಪುರಕ್ಕೆ ಪುತರಿ ಬಂದಿದ್ದಳೇನೋ ನಾನೇ ಕಳುಹಿಸಿದ್ದು. ಯಾಕೆ ಕಲ್ಲೆಯ ಅಲ್ಲಿರುವ ಮಕ್ಕಳಿಗೆಲ್ಲ ಹಾಲನ್ನುಡಿಸಲು ತಾಯಿ ಸಮಾನಳಾದ ಪುತರಿ ಬಂದದ್ದು ಅಲ್ಲಿಗೆ ನಾನೇ ಕಳುಹಿಸಿಕೊಟ್ಟಿದ್ದೇನೆ. ನೀನು ಅವಳ ಹಾಲನ್ನು
ಆದರೆ ಕುಡಿಸಿದ ಕೂದಲಿ ಸತ್ತು ಹೋಗಲು ಅವಳು ಸತ್ತದ್ದು ಸರಿ. ಆದರೆ ನಂತರ ದಿನಗಳಲ್ಲಿ ಶಕಟ ಧೇನುಕ ಒಬ್ಬರೆಲ್ಲ ಸತ್ತು ಹೋದರು. ಶಕಟಾಸುರನನ್ನು ಯಾಕೆ ಕೊಂದೆ? ಏ, ಅದೇ ಮಾತು. ಯಾರ ಬಡ್ಡಿ? ಯಾರ ಬಡ್ಡಿ? ಒಂದು ಬಂಡೆಯನ್ನು ಉರುಳಿ ಬಂತು. ಅದನ್ನು ಕೃಷ್ಣ ಹೇಳಲು ನೋಡಿದ. ಬಡ್ಡಿಯನ್ನು ಏರಿತು ಕೃಷ್ಣ. ಮುಂದೆ ಬಂಡಿ ದೊಡ್ಡದೊಡನೆ ಮುರಿದು ಬಿತ್ತು. ಆ? ಬಂಡಿ ಮುರಿದು ಬಿತ್ತು. ಹಾಗೆ ಶಕಟ ಸತ್ತ. ಧೇನುಕಾಸುರ ಹೇಗೆ ಸತ್ತ?